ಎದ್ದೇಳಿ ಮೇಲೆ ಕೆಲಸಗಳವೆ. ನಾನು ಹೇಳಿದ್ದು ನಿಮಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತಲ್ಲ, ನನಗೋಸ್ಕರ ನೀವು ಕೆಲಸ ಮಾಡಬೇಕು, ಅದಕ್ಕೋಸ್ಕರ ತಯಾರಿ ಆಗಬೇಕು ಅಂತ. ನಿಮಗೋಸ್ಕರ ನಾವುಗಳ? ಅಂಕಲ್, ವಾಟ್ ಇಸ್ ದಿಸ್ ಕ್ಯಾಮೆ? ಹೇಳ್ತೀನಿ, ಮೊದಲು ಎದ್ದೇಳಪ್ಪ. ಅಲ್ಲ ಸ್ವಾಮಿ, ಮಲಗೋದಿಕ್ಕೆ ಜಾಗ ಕೊಟ್ಟಿದ್ದೀರಾ, ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂದರೆ ಇಷ್ಟು ಖಾರವಾಗಿ ಮಾತಾಡ್ತಿರಲ್ಲ. ಅಪ್ಪ ಶಿವಪ್ಪ, ನಿನಗೆ ನಿನ್ನೆ ರಾತ್ರಿ ಹೇಳಿದ್ದೆಲ್ಲ ಮರ್ತೋಯ್ತನಪ್ಪ. ಇವಾಗ ನೀವೆಲ್ಲರೂ ಎದ್ದು ಬಂದಿಲ್ಲ ಅಂದರೆ ನಾನು ನೀರನ್ನ ಚಿಮ್ಕಿಸಿದ್ದೀನಿ, ಆಮೇಲೆ ಸುರಿಬೇಕಾಗತ್ತೆ. ಬೇಡ 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 ಬೇಡ. ಅಲ್ಲ, ಈಗ ಎದ್ದು ಬಂದು ನಾವು ಏನು ಮಾಡಬೇಕು? ಹೇಳ್ತೀನಿ. ಅಯ್ಯೋ, ಅದನ್ನು ಆಮೇಲೆ ಹೇಳಿ. ಫಸ್ಟ್ ನಂಗೆ ಹಲ್ಲು ಜಿಕ್ಕು, ಇಲ್ಲಾಂದ್ರೆ ಬಾಯೆಲ್ಲ ಒಂದು ನಮ್ನಿ ವಿಷಯ ಆದಂಗೆ ಆಗ್ತದೆ. ಯುನೋ, ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್. ಯಪ್ಪ, ಪೊಲೀಸ್ ಆಫೀಸರ್ ಮಾತ್ರ ಹಲ್ಲುಜ್ಜೋದು? ಹಲ್ಲುಜ್ಜೋರೆಲ್ಲ ಬಂದ್ರಿ ನನ್ನಿಂದೆ. ಸ್ವಾಮಿ, ಬೆಳಬೆಳಗ್ಗೆ ಊರಾಚೆ ಕರ್ಕೊಂಡೋಗಿದ್ರಿ, ನಿರಾಳ ಆಯಿತು. ಜೊತೆಗೆ ನಿಮ್ಮೂರಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ಗೊತ್ತಾಗಿ ಮನ್ಸಿಗೆ ಸಮಾಧಾನನೂ ಆಯಿತು. ಮುಂದೇನು ಮಾಡಬೇಕು? ತಗೊಳ್ಳಿ. ಏನು ಸ್ವಾಮಿ ಇದು? ಟೂತ್ ಪಿಕ್ಕಾ? ಅಯ್ಯೋ, ತಿಂಡಿ ಆದ್ಮೇಲೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಏನಾದ್ರು ಸಿಗಾಕೊಂಡ್ರೆ ತೆಗಿಬೋದಾಗಿತ್ತು. ಆದರೂ ನಮ್ಮೂರಲ್ಲಿ ಟೂತ್ ಪಿಕ್ ಇಷ್ಟು ದಪ್ಪ ಇರಲ್ವಲ್ಲ? ಇವರೇ, ಇದು ಹಳ್ಳಿ ಅಲ್ದ ಮರ್ರೆ, ಸಮ ಗೊಬ್ಬರ ಗಿಬ್ಬರ ಹಾಕಿರ್ತಕ್ಕಂತ, ಅದಕ್ಕೆ ದಷ್ಟು ಪುಷ್ಟವಾಗಿ ಬೆಳ್ಕೊಂಡಿದ್ದಾಕಂತ. ಅದು ಬೇವಿನ ಕಡ್ಡಿ ಹಲ್ಲುಜ್ಜಕ್ಕೆ. ನನಗೆ ಗೊತ್ತಪ್ಪ, ಆದರೆ ಇವ್ರು ತಿಳ್ಕೊಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ತುಂಬ ವರ್ಷಗಳಾಗೋಗಿತ್ತಲ್ಲ, ಅದಕ್ಕೆ ನೆನಪಾಗ್ಲಿಲ್ಲ. ಜ್ಞಾನ ಬೇರೆ ಎಲ್ಲೋ ಇದ್ರೆ ಹೆಂಗ್ ನೆನ್ಪಾಯ್ತದ ತಾಯಿ? ಅಮ್ಮ, ನಾನು ಇದ್ರಲ್ಲಿ ಹಲ್ಲು ಉಜ್ಜಲ್ಲ. ಮೊನ್ನೆ ಪೆನ್ಸಿಲ್ ಕಡ್ಡಿ ಬಾಯಿಗೆ ಇಟ್ಕೊಂಡಿದ್ದಕ್ಕೆ ಹಲ್ಲು ಉಜ್ಜಿದ್ಯಾ? ಇನ್ನು ಈ ಕಡ್ಡಿ ಬಾಯಿಗೆ ಇಟ್ಕೊಂಡ್ರೆ ನೀನು ಮುರಿಯೋದೇ ಬೇಡ, ಅದಾಗದೇ ಹಲ್ಲು ಮುರಿದೋಗುತ್ತೆ. ಮಾ, ಬ್ಯಾಗಲ್ಲಿ ಇದೆಯಲ್ಲ, ತಂದ್ಕೊಡಮ್ಮ. ಇವನಾದ್ರೂ ಬ್ರಷಲ್ಲಿ ಉಜ್ಲಿ. ಆಗಕ್ಕಿಲ್ಲ. ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡೋದಕ್ಕೆ ಇದೇನು ಪ್ಯಾಟೆ ಅಲ್ಲ. ರೈತನ ಮನೆ, ಇಲ್ಲಿ ಅರಸನು ಒಂದೇ, ಆಳು ಒಂದೇ. ಎಲ್ಲರೂ ಬೇವಿನ ಕಡ್ಡಿಲ್ಲೇ ಹಲ್ಲುಜ್ಬೇಕು. ಉಜ್ಜಿ. ಹಲೋ ಮಿಸ್ಟರ್ ಫಾರ್ಮರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬೇಸಿಕಲಿ ಐ ಆಮ್ ಅ ಪೊಲೀಸ್. ಹಲ್ಲು ಉಜ್ಬೇಕಂದ್ರೆ ಉಜ್ಬೇಕು. ಉಜ್ಜಿ. ಆಯಿತು ಸ್ವಾಮಿ, ಉಜ್ತೀವಿ. ಏನೋ ನಮ್ಗೆ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ನಿಮ್ಮ ಮಾತು ಕೇಳ್ತಾ ಇದ್ದೀವಿ. ಆ್ಯಂಡ್ ಇದು ಆರೋಗ್ಯಕ್ಕೂ ಒಳ್ಳೇದೇ ತಾನೇ, ಉಜ್ತೀವಿ ಬಿಡಿ. ಅಲ್ಲ, ಸ್ವಲ್ಪ ಪೇಸ್ಟ್ ಆದರೂ ಕೊಡಬಾರ್ದಾ? ಹೌದಾ, ಇರಿ, ಇದ್ಲು ತಗೊಂಬರ್ತೀನಿ. ಇದ್ಲ? ಅಯ್ಯೋ, ಯಾಕೆ? ನೀವು ಪ್ಯಾಟೆ ಮಂದಿ ಎಷ್ಟು ದಡ್ರು ಅಂತ ಇದರಿಂದನೇ ಗೊತ್ತಾಗುತ್ತೆ. ನಿಮ್ಮ ಟಿವಿನಾಗ ತೋರಿಸ್ತಾರಲ್ಲ, ನಮ್ಮ ಪೇಸ್ಟಲ್ಲಿ ಉಪ್ಪದೆ, ನಿಂಬೆ ಅದೇ, ಇದ್ಲದೆ ಅಂತ. ಅದೆಲ್ಲ ತುಂಬ ಒಳ್ಳೇದು ಅಂತ ತೊಗೊಂಡು ಉಪಯೋಗಿಸ್ತೀರಾ. ಆದರೆ ನಿಜವಾದ ಇದ್ಲು ಕೊಡಕ್ಕೆ ಬಂದರೆ ಬೇಡ ಅಂತೀರಾ. ಈ ದೇಶದವರು ಭಾರತಕ್ಕೆ ಮೊದಲು ಪೇಸ್ಟ್ ತಂದಾಗ ಏನಂದ್ರು ಗೊತ್ತಾ? ನೀವು ಭಾರತದವರ ಹಲ್ಲನ್ನ ಇಟ್ಟಿಗೆ ಚೂರಲ್ಲಿ, ಇದ್ಲಲ್ಲಿ, ಲಿಂಬೆಯಲ್ಲಿ, ಉಪ್ಪಲ್ಲಿ ಉಜ್ತೀರಾ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರು. ನಮ್ಮ ಪೇಸ್ಟ್ನ ಬಳಸಿ ಆರೋಗ್ಯಕ್ಕೆ ಒಳ್ಳೇದು ಅಂದರು. ನಿಮ್ಮಂಥ ದಡ್ರು ಅವ್ರ ಪೇಸ್ಟ್ನ ಬಳಸ್ತಾ ಇದ್ದೀರಾ, ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ. ಈಗ ಅದೇ ಕಂಪ್ನಿಯವ್ರು ಬಂದು ನಮ್ಮ ಪೇಸ್ಟಲ್ಲಿ ಉಪ್ಪದೆ, ಲವಂಗ ಅದೇ, ನಿಂಬೆ ಅದೇ, ಇದ್ಲದೆ ಅಂತ ನಿಮಗೆಲ್ಲ ಮಂಕ್ ಬುದ್ಧಿ ಎರ್ಚ್ತವ್ರೆ. ನೀವು ಎರ್ಚಿಸ್ಕೋತಾ ಇದ್ದೀರಾ. ನೀವೆಲ್ಲ ಅರ್ಧ ಲೀಟ್ರ್ ಹಣ್ಣಿನ ರಸಕ್ಕೆ 100 ರೂಪಾಯಿ ಆದರೂ ತಗೋತೀರಾ. ಯಾಕಂದರೆ ಬಣ್ಣ ಬಣ್ಣದ ಡಬ್ಬಿನಲ್ಲಿ ಬರ್ತವೆ. ಅದೇ ಹಣ್ಣಿನ ಬೆಳೆಯೋ ರೈತನಿಗೆ 1 ರೂಪಾಯಿ ಕೊಡೋದಕ್ಕೂ ಚೌಕಾಸಿ ಮಾಡ್ತೀರಾ. ನಿಮ್ಮಂಥವ್ರು ಇರೋದ್ರಿಂದ. ಆಯ್ತು ಆಯ್ತು ಸ್ವಾಮಿ, ಕೋಪ ಮಾಡ್ಕೋಬೇಡಿ. ನೋಡಿ, ರೈತರ ಮನೆ ವ್ಯವಸ್ಥೆಗಳು ಕಡಿಮೆ, ಕಷ್ಟದಲ್ಲಿರ್ತಾರೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಏನಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ? ಏನು ರೈತರಂದ್ರೆ ಬರೀ ಬಡತನ, ಕಷ್ಟ ಇಷ್ಟೇನಾ? ನಮ್ಮಲ್ಲೂ ದೊಡ್ಡ ದೊಡ್ಡ ಕಾರ್ ಮಾಡಿಕೊಂಡಿರೋ ಎಷ್ಟೋ ರೈತರದಾರೆ. ನಿಮ್ಗೆಲ್ಲ ಏನಾಗೈತೆ? ಉತ್ತರ ಕರ್ನಾಟಕ ಅಂದರೆ ಬರಡು ಭೂಮಿ ತೋರಿಸ್ತೀರಾ, ಮೈಸೂರು ಅಂದರೆ ಅರಮನೆ ತೋರಿಸ್ತೀರಾ, ಬೆಂಗಳೂರು ಅಂದರೆ ವಿಧಾನಸೌಧ ತೋರಿಸ್ತೀರಾ, ರೈತ ಅಂದರೆ ಹರಕುಲು ಬಟ್ಟೆ ಮುರುಕುಲು ಮನೆ ತೋರಿಸ್ತೀರಾ. ಪ್ಯಾಟೆ ಮಂದಿ ಮೊದಲು ನಿಮ್ಮ ತಲೆ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದೆಯಪ್ಪ. ನಿನ್ನ ಮಾತು ನನಗೆ ತುಂಬ ಇಷ್ಟ ಆಯಿತು. ನಮ್ಮಲ್ಲಿ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಷಯ ಇದ್ದರೂ ಸಹಿತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ಇವರು.
ಅದಕ್ಕೆ ತಾನೇ ನಾನು ಬಂದಿರೋದು. ಅಲ್ಲುಜ್ಜಿ, ಸ್ವಲ್ಪ ಕೈ ಆಯ್ತದೆ, ಆದರೂ ಉಜ್ಬೇಕು. ಯಾಕಂದ್ರೆ ಬರೀ ಬೆಲ್ಲ ಮಾತ್ರ ಜೀವನ ಅಲ್ಲ, ಬೇವು ಬೆಲ್ಲ ಎರಡು ಸೇರಿದ್ರೇನೆ ಜೀವನ. ಅದೇ ಯುಗಾದಿ. ಕಷ್ಟ ಸುಖ ಇದ್ರೇನೆ ಜೀವನ. ಉಜ್ಜಿ ಉಜ್ಜಿ ಉಜ್ಜಿ. ಬೇಗ ಬೇಗ ಉಚ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ, ಗದ್ದೆ ತಗೋ ಹೋಗ್ಬೇಕು. ಗದ್ದೆನಾ? ಬೇಗ. ಬನ್ನಿ ಬನ್ನಿ, ನಿಧಾನಕ್ಕೆ. ಏನ್ರವ, ಪೂಜೆ ಶುರು ಮಾಡ್ಕೊಳ್ಳಿ. ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಬೇಕು ಅನ್ಕೊಂಡಿದ್ವಿ, ಆದರೆ ಇಲ್ಲಿ ಪೂಜೆ ಮಾಡ್ತಿದ್ದೀವಿ. ಮನೇಲಿರೋ ದೇವರಿಗೆ ಪೂಜೆ ಮಾಡಿದಿದ್ರೆ ಇಲ್ಲಿ ಬಂದು ಸಿಕ್ಕಾಕೋತಾ ಇರಲಿಲ್ಲ. ಏನ್ರವ, ನಿಮಗೆ ರವಾಷ್ಟ ಆದ್ರೂ ಬುದ್ಧಿ ಆಯ್ತಾ? ಮನೆ ದೇವರು ಅಂತ ಎಲ್ಲರೂ ಮನೆಯಲ್ಲೂ ದೇವ್ರು ಇರ್ತಾರೆ, ಒಳ್ಳೇದೇ. ಆದರೆ ನಿಮ್ಗೊಂದು ವಿಷಯ ಹೇಳ. ಬೇಡ, ಸುಮ್ಮನೆ ಇರ್ತಾರ ಏನೋ ಎಲ್ಲ ಹೇಳಿ ಕೇಳಿ ಮಾಡೋ ಥರ. ಹೇಳಿ ಸಮಯ. ಈ ಪ್ರಪಂಚದಲ್ಲಿ ಎಲ್ಲರೂ ಮನೆ ದೇವರು ಒಂದೇ. ಅದು ಯಾವುದು ಅಂದ್ರೆ ಈ ಭೂಮಿ ತಾಯಿ. ಅವಳಿಗಿಂತ ಬೇರೆ ಯಾವ ದೇವರಿದ್ದಾರೆ ಹೇಳಿ? ನಾವೆಷ್ಟೇ ಅವಳ ಎದೆ ಮೇಲೆ ಕಾಲಿಟ್ಟರು ಮಕ್ಕಳು ತುಳಿತವ್ರೆ ಅಂತ ನಗ್ತಾ ಇರ್ತಾಳೆ. ಅವಳನ್ನ ಅದ್ದು ಬಗ್ದು ಏನೇ ಮಾಡಿದ್ರು ಅವಳು ಮಾತ್ರ ನನ್ನ ಮಕ್ಕಳಿಗೆ ಏನಾರ ಕೊಡಬೇಕು ಅಂತ ಚಿನ್ನ ಬೆಳ್ಳಿ ತಾಮ್ರ ಇವೆಲ್ಲ ಕೊಡ್ತಾಳೆ. ಆದರೆ ರೈತ ಒಬ್ಬನೇ ಭೂಮಿನ ಎಷ್ಟೇ ಅಗದ್ರೂ ಅದ್ರ ಒಳಗಡೆಯಿಂದ ಏನೂ ತೆಗಿದೆ ತಾನೇ ಮತ್ತೆ ಬೀಜ ಬಿತ್ತಿ ಬೆಳೆ ಬೆಳಿತಾನೆ. ಎಲ್ಲ ಹೋಯ್ತಾ ಹೋಯ್ತಾ ಅರ್ಥ ಆಯ್ತದೆ. ಪೂಜೆ ಶುರು ಮಾಡ್ಕೊಳ್ಳಿ. ಕಾಯಿ ಕೊಟ್ಟು. ಏನೇ ಹೇಳಿ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸ್ವಾಮಿ. ಉಳುಮೆನೂ ಚೆನ್ನಾಗೇ ಮಾಡ್ತೀವಿ. ಆವಾಗಿಂದ ಈಗಿನವರೆಗೂ ನಾವೇ ತಾನೇ ಇಡೀ ಭೂಮಿನ ಉಳುಮೆ ಮಾಡ್ತಿರೋದು. ಎಕ್ಸ್ಕ್ಯೂಸ್ ಮಿ ಅಂಕಲ್, ಅರ್ತಿರೋದು 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಅಷ್ಟನ್ನು ನೀವು ಒಬ್ಬರೇ ಹೆಂಗ್ ಮಾಡ್ತೀರಾ? ಕಂದ, ನಿಮ್ಮ ಅಪ್ಪನಿಗೆ ಇದು ಅರ್ಥ ಆಗಕ್ಕೆ 40 ವರ್ಷ ಬೇಕಾಯ್ತು. ಇನ್ನು ನಿನಗೆಲ್ಲ ಅರ್ಥ ಆಯ್ತದೆ. ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊ, ಎಲ್ಲ ಒಳ್ಳೇದಾಯ್ತದೆ. ಈ ಕಾಶಿಯವರೇ, ಹಳ್ಳಿ ಕಡೆ ಪೂಜೆ ಆದಮೇಲೆ ಒಳ್ಳೆ ಊಟ ಹಾಕ್ತಾರೆ. ಚೆನ್ನಾಗಿ ತಿಂದು ಟಕ್ಕಂತ ಹೊಟ್ಬಿಡೋಣ. ಮೆಕ್ಯಾನಿಕ್ ಬರ್ತಂತಾನೆ. ಈಗಷ್ಟೇ ಫೋನ್ ಮಾಡಿದ್ದೆ, ಮತ್ತೆ ಅಂದೇಳಿ ಹೇಳಿದ. ಸ್ವಾಮಿ, ಪೂಜೆ ಮಾಡಿದ್ದೆಲ್ಲ ಆಯ್ತಲ್ಲ, ನಾವೆಲ್ಲರೂ ಹೊರಡೋದಾ? ಹೊರಡೋದಾ? ಎಲ್ಲಿಗೆ ಹೊರಡ್ತೀರಾ? ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ. ಯಾರು ಮಾಡ್ತಾರೆ? ಇನ್ಯಾವ ಕೆಲಸನಪ್ಪ? ಸ್ವಾಮಿ, ನೀವೇನು ಮಾಡಬೇಕಾಗಿಲ್ಲ. ನಾವಿಬ್ರು ಹೋಗಿ ಅಲ್ಲಿ ಕೂತ್ಕೊಳ್ಳೋಣ, ಇವರೆಲ್ಲ ಮಾಡ್ತಾರೆ. ಏನ್ ಕೆಲಸ? ನೀವು ಇಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನೀವೆಲ್ಲರೂ ಸೇರ್ಕೊಂಡು ಭತ್ತ ಬೆಳಿಬೇಕು. ಬೆಳಿಬೇಕು.
ಅದಕ್ಕೆ ಭೂಮಿ ಹಸನಾಗಬೇಕು. ಅಕ್ಕಿ ಎಲ್ಲಿಂದ ಬರ್ತದೆ, ಭತ್ತ ಬೆಳೆಯೋಕೆ ಎಷ್ಟು ಕಷ್ಟ ಆಯ್ತದೆ ಅಂತ ಗೊತ್ತಾಗೋದು ಬೇಡವಾ? ಅಲ್ಲ ಸ್ವಾಮಿ, ಹೊಟ್ಟೆ ತುಂಬ ಅನ್ನ ತಿನ್ಕೊಂಡು ಹೋಗೋಣ ಅಂದರೆ ಅನ್ನ ಬೆಳೆದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ನೋಡಪ್ಪ, ಮೊದಲಿಂದು ವ್ಯವಸಾಯದ ಮಾಹಿತಿ ಇವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿತ್ತು. ಆದರೆ ಇವ್ರು ಯಾಕೆ ಕಷ್ಟಪಡಬೇಕು ಅಂತ ಕೃಷಿ ಬಗ್ಗೆ ನಾನು ಹೇಳ್ಕೊಟ್ಟಿಲ್ಲ. ಇನ್ನು ನಮ್ಮ ಕಾಶಿ, ನನ್ನ ಸೊಸೆ ಗಿರಿ, ಗೌರಿ ಇವ್ರಿಗೂ ಸಹ ಏನೂ ಗೊತ್ತಿಲ್ಲ. ಇನ್ನು ನನ್ನ ಮೊಮ್ಮಗನಿಗಂತೂ ಗದ್ದೆ ತೋಟ ಇದ್ರ ವ್ಯತ್ಯಾಸನೇ ಗೊತ್ತಿಲ್ಲ. ಹೀಗಿರುವಾಗ ಇವ್ರನ್ನಿಟ್ಕೊಂಡು ಏನಪ್ಪ ಕೆಲಸ ಮಾಡ್ತೀಯ? ಭೂಮಿಗೆ ಬರುವಾಗ ತಾಯಿ ಮೊಲೆಯಲ್ಲಿ ಹಾಲಿರುತ್ತೆ ಅಂತ ಯಾರು ಹೇಳ್ಕೊಟ್ಟಿರ್ತಾರೆ ಸ್ವಾಮಿ? ಹಸ್ದಾಗ ಅಳ್ಬೇಕು ಅಂತ ಯಾರು ಹೇಳ್ಕೊಟ್ಟಿರ್ತಾರೆ? ನೀರು ಬೇಕಾದಾಗ ಬಿಕ್ಕಳಿಸ್ಬೇಕು ಅಂತ ಯಾರಾದರೂ ಹೇಳ್ಕೊಟ್ಟಿರ್ತಾರ? ಇದೆಲ್ಲ ಒಳಗಿಂದ ಬರೋದು. ಮನುಷ್ಯ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಬದುಕಬೇಕು ಅಂದಾಗ ಇದೆಲ್ಲ ತಾನಾಗೇ ಬರುತ್ತೆ. ನೋಡ್ರಪ್ಪ, ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಿಸ್ತೀನಿ. ಗದ್ದೆಯಲ್ಲಿ ಬೆಳಿಬೇಕು ಅಂದರೆ ಮೊದಲು ಗದ್ದೆನ ಕೆಸರು ಮಾಡಬೇಕು. ಅದನ್ನು ಈಗಾಗಲೇ ನಾನು ಮಾಡಿವ್ನಿ. ಈ ಕೆಸರು ಗದ್ದೆನ ಚೆನ್ನಾಗಿ ತುಳಿದು ಮೃದು ಮಾಡಬೇಕು. ಆಮೇಲೆ ನಾಟಿ ಮಾಡಬೇಕು. ಅದಕ್ಕೂ ಮುಂಚೆ ಒಟ್ಲಾಕ್ಬೇಕು. ಅಂಕಲ್, ವಾಟ್ ಈಸ್ ದಿಸ್ ಒಟ್ಲು? ಹೇಳ್ತೀನಿರಪ್ಪ. ಮೊದಲು ನಮಗೆ ಎಷ್ಟು ಬೇಕೋ ಅಷ್ಟು ಪಾತಿನ ರೆಡಿ ಮಾಡ್ಕೋಬೇಕು. ಆಮೇಲೆ ಬೀಜನ ಮಡಿ ಮಾಡಿಕೊಂಡು ಆ ಪಾತಿ ಮೇಲೆ ಚೆಲ್ಲಬೇಕು. ಅದು ಮೊಳಕೆ ಹೊಡೆದು ಪೈರು ಬರ್ತದೆ. ಆ ಪೈರ್ನ ನಾಟಿ ಮಾಡಬೇಕು. ಇದನ್ನೆಲ್ಲ ನಮ್ಮ ಕೈಲೇ ಮಾಡಿಸ್ಕೊಂಡೇಳಿ ಮೊದಲೇ ಡಿಸೈಡ್ ಮಾಡಿರ್ಯಾ? ನೀವೇ ಮಾಡಬೇಕು. ಶುರು ಹಚ್ಕೊಳ್ಳಿ. ಬೇಗ ಸ್ವಾಮಿ, ನೀವು ಬನ್ನಿ, ನಾವೆಲ್ಲ ಕೂತ್ಕೊಳ್ಳ. ಬಾರ ನೀನಾ? ಇಲ್ಲ, ನಾನು ಇವ್ರ ಜೊತೆ ಇಲ್ಲೇ ಆಟ ಆಡ್ತೀನಿ. ಒಂದೊಂದು ಮಡ್ಬಾತು ಆಗುತ್ತೆ. ಸ್ಕಂದ, ನಾವು ಆಟ ಆಡೋಕ್ಕಲ್ಲ ಹೋಗ್ತಿರೋದು, ಕೆಲಸ ಮಾಡೋದಕ್ಕೆ. ಅವನು ಕೆಲಸನ ಆಟ ಥರನೇ ಮಾಡ್ತಾನೆ. ಮಾಡ್ಲಿ. ನಿಧಾನ ಬರ್ರೆ. ರೀ ಹುಷಾರು ರೀ. ಬಂದೆ. ಓ ದೇವ್ರೆ ದೇವ್ರೆ. ಬಿದ್ದೆ ಇಟ್ಕೊಂಡ್ರ? ಇಲ್ಲ, ಕೆಳಗಡೆ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ. ಕಾಲಿಗೆ ಚುಚ್ಕೊಂಡ್ರೆ ನೋವಾಗುತ್ತಲ್ಲ, ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ತೆ. ನೀವು ಆರಿಸ್ರಿ. ಲೇ, ಆ ಕಡೆ ಸರಿಯಾಗಿ ತುಳಿಯೋ. ಆಯ್ತಾಯ್ತು. ಹುಷಾರಪ್ಪ, ಹುಷಾರು. ಯಜಮಾನ್ರೆ, ಮಣ್ಣಲ್ಲಿ ಬಿದ್ದಿ ಎದ್ರೇನೆ ಬುದ್ಧಿ ಕಲಿಯೋದು. ಸುಮ್ಮನೆ ರೀ, ತಲೆಗೆಡ್ಸ್ಕೊಬಿಡಿ. ಅಕ್ಕ, ಮಡ್ಬಾತ್ ಮಾಡೋದಕ್ಕೆ ಅವರಿಗೆ 1000 ರೂಪಾಯಿ ಕೊಡ್ತೀವಿ. ಇವಯ್ಯ ಫ್ರೀಯಾಗಿ ಮಾಡಿಸ್ತಾ ಇದ್ದಾನೆ. ದುಡ್ಡು ಕೊಡ್ತೀವಿ, ನಮ್ಮನ್ನ ಬಿಟ್ಬಿಡಯ್ಯ ಅಂದ್ರು ಬಿಡ್ತಾನೆ ಇಲ್ಲ. ಅನ್ಯಾಯವಾಗಿ ಬಂದು ತಗ್ಲಾಕೊಂಡಿದ್ದೀವಿ. ಮಾತ್ ಸಾಕು, ಕೆಲಸ ಜಾಸ್ತಿ ಇರ್ಲಿ. ಡ್ರ ರೀ ಕಾಶಿ ಅವ್ರೆ, ನಿಮ್ಮ ಕಣ್ಣಿಗೆ ನಾನು ಎಮ್ಮೆ ಥರ ಕಾಣಿಸ್ತಾ ಇದ್ದೀನೇನ್ರಿ? ಇಲ್ಲ, ನಾ ಕಾಣಿಸ್ತಿದ್ನಾ? ಇಲ್ಲ. ಮತ್ತೆಂತಕ್ಕೆ ಈ ಪ್ರಶ್ನೆ ಕೇಳ್ರಿ? ಒಳ್ಳೆ ಎಮ್ಮೆಗೆ ಹೇಳ್ದಂಗೆ ಹೇಳ್ತಾವನಲ್ರಿ, ಡುರ್ರ ಅಂತ. ನಮ್ದೇ ಇಲ್ಲಿ ಡುರ್ರ ಆಯ್ತು ಬರ್ರೆ. ಅಮ್ಮ, ನಾವು ಚೆನ್ನಾಗಿ ತುಳಿತಾ ಇದೀವಲ್ಲ, ಅಕ್ಕಿ ಎಷ್ಟು ಹೊತ್ತಿಗೆ ಬರುತ್ತೆ? ಎಷ್ಟು ಹೊತ್ತ? 6 ತಿಂಗಳಾಗುತ್ತಪ್ಪ. ಹಾ, 6 ತಿಂಗಳವರೆಗೂ ತುಳಿಬೇಕಾ? ಸ್ವಾಮಿ, ಇಷ್ಟಕ್ಕೆ ಸುಸ್ತಾಗ್ತಾ ಇದೆ, ಗಂಟ್ಲೆಲ್ಲ ಒಣಗ್ತಾ ಇದೆ. ಕ್ಯಾನ್ ಯು ಅರೇಂಜ್ ಸಮ್ ಕೂಲ್ ಡ್ರಿಂಕ್ಸ್? ಅಂದರೆ ಕೂಲ್ ಡ್ರಿಂಕ್ಸ್ ಏನಾದ್ರು ಸಿಗುತ್ತಾ? ನಮ್ಮೂರಲ್ಲಿ ಕಾವೇರಿ ನೀರೇ ಕೂಲ್ ಡ್ರಿಂಕ್ಸು. ಆಹಾ, ನೀವಾದರೂ ಕಾವೇರಿ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ತಂದು ಕೊಡಿ ಸ್ವಾಮಿ. ಮಾಡಿ, ಕೆಲಸ ಮಾಡಿ, ನಾನು ಬರ್ತೀನಿ. ಅಮ್ಮ ಗಿರಿಜಾ, ಹುಷಾರಮ್ಮ. ರೀ ಕಾಶಿ ಅವರೇ, ಬನ್ರಿ. ಎಲ್ಲಿಗೆ? ಗಿರಿ, ಗೌರಿ, ನೀವು ಕೆಲಸ ಮಾಡ್ತೀರಿ, ನಾವು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀವಿ. ಬರ್ರಿ. ಎಲ್ಲಿಗೆ? ಎಲ್ಲಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಬರ್ರಿ. ರೀ ಹುಷಾರು. ಎಲ್ಲರೂ ಹುಷಾರಾಗಿ ಕೆಲಸ ಮಾಡ್ರಪ್ಪ.
ಶಿವರೇ ಗದ್ದೆಯಲ್ಲಿ ಕೆಲಸ ಮಾಡಿಯೇ ಸುಸ್ತಾಯ್ತು ಮರ್ರೆ, ಎಲ್ಲಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರಿ? 5 ಸ್ಟಾರ್ ಹೋಟ್ಲಿಗೆ. ಸುಮ್ಮನೆ ಬರ್ರಿ. ರೀ, ನೀವು ನಿಜವಾಗ್ಲೂ ಪೊಲೀಸೇನ್ರಿ? ಎಂತಕ್ಕೆ ಶಿವರೇ ನಿಮ್ಗೆ ಈ ಡೌಟು? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಪೊಲೀಸಾ ಅಲ್ವಾ? ಪೊಲೀಸೇ. ಅವಾಗ ಕಾಕಿ ಹಾಕ್ತೀರಾ ತಾನೆ? ಹಾಕ್ತೆ. ಅವಾಗ ಟ್ರೈನಿಂಗ್ ಹೋಗಿದ್ರಾ ಅಥವಾ ಟ್ರೈನಿಂಗ್ ಪೂರ್ತಿ ಮುಗಿಸಿದ್ದೀರಾ? ಇಲ್ಲ ಮರ್ರೆ, ಕಂಪ್ಲೀಟ್ ಮುಗಿಸಿದೆ, ಕಾಪಿ ಮಾಡಿ. ಮತ್ತೆ ಯಾಕ್ರಿ ಸುಮ್ಮನೆ ಇದ್ದೀರಾ? ಕರ್ಸ್ರಿ ಪೊಲೀಸ್ ಫೋರ್ಸ್ನ. ಇವಯ್ಯ ನಮ್ಮನ್ನು ಬಿಡಂಗೆ ಕಾಣ್ತಾ ಇಲ್ಲ ಅಲ್ಲ. ಇರೋದೇ 2 ಕಣ್ಣು, ಒಳ್ಳೆ 3ನೇ ಕಣ್ಣು ಬಿಡೋ ಒಂಥರ ಕೋಪ ಮಾಡ್ಕೋತಾನೆ. ಕೊಟ್ಟಿಗೆಯಲ್ಲಿರೋದೆಲ್ಲ ಬರೀ ಹಸುಗಳೇ, ಆದ್ರೆ ಅವೇ ನಂದಿ ತರ ಗುಮ್ಮಕ್ ಬರ್ತಾ ಇದೇನೋ ಅಂತ ಅನ್ಸುತ್ತೆ. ನಂಗೂ ಹಾಗೆ ಅನ್ಸುತ್ತೆ ಶಿವರೇ. ಇದು ಯಾವುದೋ ಮಾಯಾಜಾಲ ಇರ್ಬೇಕು, ಇಲ್ಲ ಇಂದ್ರಜಾಲ ಇರ್ಬೇಕು. ಯಾವುದು ಅಲ್ಲ, ಇದೆಲ್ಲ ಆ ಅಪ್ಪನ ಜಾಲ. ಹೌದು ಶಿವರೇ, ನನ್ನ ಹಣೆ ಬರ ಹೆಂಗಾಯ್ತು ಅಂದ್ರೆ, ನಾನೇ ಪೊಲೀಸ್ ಆಯಿದ್ರು ನನ್ನ ಕೈಲಿ ಎಂಥದ್ದು ಮಾಡೋಕ್ಕಾಗ್ತಿಲ್ಲ. ಅದೆಂಥದ್ದು ಗೊತ್ತಿಲ್ಲ ಮರ್ರೆ. ನಾನು ಯಾರಿಗೇ ಫೋನ್ ಮಾಡ್ರು ಕನೆಕ್ಟ್ ಆಗ್ತು, ಆದ್ರೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ರು ಮಾತ್ರ ಕನೆಕ್ಟೇ ಆಗ್ತಿಲ್ಲ. ಸುಮ್ಮನೆ ಕತೆ ಹೇಳ್ಬೇಡ್ರಿ, ಒಂದ್ಸರಿ ಫೋನ್ ಮಾಡಿ ನೋಡೋಣ. ಮಾಡ್ತೆ ಕಾಣ್. The number you are trying to call is currently not reachable. ರೀ ಕಾಶಿ ಅವರೇ, ಒಂದು ಕೆಲಸ ಮಾಡಿ, ಆ ಮೆಕ್ಯಾನಿಕ್ಗೆ ಫೋನ್ ಮಾಡ್ರಿ, ಅವನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲಿ. ವಾ, ಈ ಐಡಿಯಾ ನಂಗೆ ಮೊದಲು ಹೊಳದೇ ಇರಲಿಲ್ಲ ಮರ್ರೆ. ಮಾಡ್ತೆ. ಹಲೋ. ಹಲೋ ಸರ್, ಹೇಳ್ತಲ್ಲ ಸರ್, ಪದೇ ಫೋನ್ ಮಾಡಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅರ್ಜೆಂಟ್ ಕೆಲಸ ಇದೆ ಸರ್. ಅಪ್ಪ ಪುಣ್ಯಾತ್ಮ, ನೀ ನಿಧಾನಕ್ಕೆ ಬಾ ಮರೆಯ. ಆದ್ರೆ ಫೋನ್ ಇಟ್ಟು ಕೂಡಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ಇಲ್ಲೊಬ್ಬ ರೈತ ನಮ್ಮನ್ನು ಕೂಡ ಹಾಯ್ಕೊಂಡು ಚಿತ್ರಹಿಂಸೆ ಕೊಡ್ತಿದ್ದ ಅಂದೇಳಿ ಕಂಪ್ಲೇಂಟ್ ಮಾಡ. ಫೋರ್ಸನ್ ಕರ್ಸ. ಸರ್, ಫೋನ್ ಇಟ್ಟ ತಕ್ಷಣ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತ ಸರ್. ಆಮೇಲೆ ಮುಂದೆ ಏನು ಕೇಳಿಸಿಲ್ಲ ಸರ್. ಕಾಶಿ ಅವರೇ, ನಿಮ್ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಅಪ್ಪ ಮೆಕ್ಯಾನಿಕ್ಕು, ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟಿ. ಶಿವರೇ, ಈಗ ಇದೆಲ್ಲ ಬೇಕಾ ಅಲ್ವಾ? ಸಾರಿ ನೋಡಪ್ಪ ಮೆಕ್ಯಾನಿಕ್ಕು, ನೀನು ಫೋನ್ ಇಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು. ಇಲ್ಲಿ ಒಬ್ಬ ರೈತ ನಮ್ಮನ್ನ ಕೂಡ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಮಾಡು. ಸರ್, ರಾಜಾ ಚಡ್ಡಿ ಕಂಪ್ನಿಗಳು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತಾ ಇದೆ ಸರ್. ಮುಂದಕ್ಕೇನೆ ಕೇಳಿಸ್ತಾ ಇಲ್ಲ. ಬೇರೆ ಏನಾದ್ರೂ ಹೇಳಿದ್ರ ಸರ್ ನೀವು? ಹೆಕ್ಕತ್ತಿಂಬಾರೆ ಫೋನ್ ಮಾಡ. ಸರ್, ಎಕ್ಕ ತಿಮ್ಮ ಅಂತ ಏನು ಹೇಳಿದ್ರಲ್ಲ ಸರ್, ಅಲ್ಲಿ ತನಕ ಕೇಳಿಸ್ತಾ ಇದೆ, ಮುಂದಕ್ಕೇನೆ ಕೇಳಿಸ್ತಾ ಇಲ್ಲ ಸರ್. ಅಪ್ಪ ಮೆಕ್ಯಾನಿಕ್ಕು. ಸರ್, ಕೇಳಿಸ್ತಾ ಇದೆ. ಇದೆಲ್ಲ ಕೇಳಿಸುತ್ತೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ಇದು ಮಾತ್ರ ಕೇಳಿಸ್ತಾ ಇಲ್ವಾ? ಇದೆಲ್ಲ ಕೇಳಿಸುತ್ತೆ ಅನ್ನೋದು ಕೇಳಿಸ್ತದೆ ಸರ್, ಮುಂದಕ್ಕೇನು ಕೇಳಿಸ್ತಾ ಇಲ್ಲ ಸರ್. ಶಿವರೇ, ಟೆನ್ಷನ್ ಮಾಡ್ಕೊಂಡ್ಬೇಡಿ. ಬಿಕಾಸ್ ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್. ಲೆಟ್ ಮಿ ಟ್ರೈ. ಅಪ್ಪ ಮೆಕ್ಯಾನಿಕ್, ಹೇಳಿ ಸರ್. 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು. ಈ ತಿಂಬು ವಿಷಯ ಎಲ್ಲ ಬೇಗ ಗೊತ್ತಾಗ್ತು ನಿನಗೆ, ಮುದು ವಿಷಯ ಮಾತ್ರ ಗೊತ್ತಾಗ್ತಿಲ್ಲ. ಸರ್, ತಿನ್ನೋ ವಿಷಯ ಅಲ್ವಾ ಸರ್, ಅದಕ್ಕೆ ಗೊತ್ತಾಯ್ತು. ಅದು ಅಲ್ಲದೆ ಇದೆಲ್ಲ ನಾನು LKG ಇಂದಾನೆ ಕಲ್ತಿದ್ದೀನಿ ಸರ್. ಪದ್ಯ ಗೊತ್ತಾಗುತ್ತೆ, ಆದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡು, ಈ ಗದ್ಯ ಗೊತ್ತಾಗ್ತಾ ಇಲ್ವಾ ನಿನಗೆ? ಹಲೋ ಸರ್, ಹಲೋ. ಕಟ್ಟಾಯ್ತು. ಕಂಡ್ರೆ ಶಿವರೇ, ನಾನು ಆಗಲೇ ಹೇಳಿದೆ, ಇದು ಯಾವುದೋ ಮಾಯಾಜಾಲ ಇರಬೇಕು ಅಂದ. ಹೌದು ಕಾಶಿ ಅವರೇ, ಇಲ್ಲೇನೋ ಮಾಯ ಇದೆ, ಏನೋ ಷಡ್ಯಂತ್ರ ನಡೀತಾ ಇದೆ. ಈಗ ಎಂತ ಮಾಡೋದು ಶಿವರೇ? ನಾವೇನ್ ಮಾಡೋದು? ಮಾಡ್ಬೇಕಾಗಿರೋದು ಆಯಪ್ಪ ಬಿಟ್ರೆ ಉಂಟು, ಇಲ್ಲ ಅಂದ್ರೆ ಮಾವ, ನನ್ನ ಜೀವಮಾನದಲ್ಲಿ ನಾನು ಈ ಕೆಲಸ ಎಲ್ಲ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಸಾಕಾಗೋಯ್ತು. ಏನ್ರಮ್ಮ ಹಿಂಗ್ ಕೂತ್ಬಿಟ್ಟಿದ್ದೀರಾ? ಕೆಲಸ ಅಲ್ವಾ ಮಾಡಕ್ಕೆ? ಅದು ನೀವು ನೀರು ತಗೊಂಬರ್ತೀನಿ ಅಂದ್ರಲ್ಲ, ಕುಡ್ದು ಆಮೇಲೆ ಕೆಲಸ ಮಾಡೋಣ ಅನ್ಕೊಂಡ್ವಿ. ತಂದ್ರ? ನಾನು ಕೆಲಸ ಮಾಡೋನಲ್ಲ, ಕೆಲಸ ಮಾಡಿಸೋನು. ಅಂದ್ರೆ ಹೇಳ್ತೀನಿ. ಎಲ್ಲಿ ಅವರಿಬ್ರು? ಯೋ, ಅಲ್ಲೇನ್ರ ಮಾಡ್ತಾ ಇದ್ದೀರಾ?
ಅದು ಪೊಲೀಸ್ಗೆ ಅಲ್ಲ 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 ಇದು ಪಾರ್ಟಿ ಮಾಡೋದು ಹೆಂಗಂತೇಳಿ ವಿಡಿಯೋ ಕಾಡ್ತಾ ಇದ್ದಿತ್ತು ಬತ್ತು ಏನ್ರಯ್ಯ ಕೆಲಸ ಮಾಡ್ರಿ ಅಂದರೆ ಅಲ್ಲಿಗೋಗಿ ನಿಂತಿದ್ದೀರಾ? ಕೂಲಿ ಕೆಲಸದವರು ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಗೂ ಹೋಗಲ್ಲ, ನೀವು ನೋಡಿದ್ರೆ ಅಲ್ಲೋಗಿ ನಿಂತಿದ್ದೀರಲ್ಲ. ಕೂಲಿ? ಹಲೋ ಫಾರ್ಮರ್, ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್, ನಾಟ್ ಕೂಲಿ. ಸಾಕು ಸುಮ್ಮನೆ ರೀ, ಕಂಡಿದ್ದೀನಿ. ಏನು ಸ್ವಾಮಿ ನಮ್ಮನ್ನೇ ಕೂಲಿಯವ್ರು ಅಂತ ಇದ್ದೀರಾ? ಹಾಂ, ನಾವು ಎಲ್ಲಿಗಾದ್ರೂ ಹೋಗ್ತೀವಿ, ಏನಾದರೂ ಮಾಡ್ತೀವಿ, ಅದನ್ನ ಕೇಳಕ್ಕೆ ನೀವ್ಯಾರು? ಅಲ್ಲ, ನಿಮ್ಮ ಮನೆ ಕೆಲಸ ಮಾಡ್ಕೊಡ್ತೀವಿ ಅಂತ ನಾವೇನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀವ? ರೈತನ ಕೆಲಸ ಮನೆ ಕೆಲಸ ಅಲ್ಲ, ಮನೆ ಕೆಲಸ, ಇಡೀ ದೇಶದ ಕೆಲಸ ಅದು. ನೀವುಗಳೆಲ್ಲ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಅನ್ಯಾಯ ಮಾಡೋದನ್ನ ನಾನು ನೋಡಿದ್ದೀನಿ. ನಿಜವಾಗ್ಲೂ ದೇವ್ರ ಕೆಲಸ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತಾ? ರೈತ ಮಾಡೋ ಕೆಲಸ.